ಆಗಸ್ಟ್ 11ರಿಂದ ಪ್ರಾರಂಭ ಆದಂಥ ಈ ಕಾರ್ಯಕ್ರಮ ಹಿಂದಿನ ಶನಿವಾರದವರೆಗೆ 869 ಕೆ ಜಿ ಕೊಟ್ಟಿದ್ದೀವಿ. ಇನ್ನೂ ಒಂದು 150 ಕೆ ಜಿ ಸ್ಟಾಕ್ ಇದೆ. ಅಂದರೆ ನಮ್ಮ ಶಾಲೆ 1 ಟನ್ ಪ್ಲಾಸ್ಟಿಕ್ಕನ್ನು ನಾವು ಕೊಟ್ಟಿದ್ದೀವಿ. ಆ ವಿನೋದ್ ಬಾದಂಕರ್ ಹೇಳೋ ಪ್ರಕಾರ 10 ಕೆ ಜಿ ಪ್ಲಾಸ್ಟಿಕ್ಕನ್ನು ನಾವು ಭೂಮಿ ಮೇಲೆ ಇಲ್ದಂಗೆ ಮಾಡಿದರೆ 1 ಸ್ಕ್ವಯರ್ ಕಿಲೋಮೀಟ್ರು ಭೂ ಪ್ರದೇಶವನ್ನು ಸ್ವಚ್ಛಗೊಳಿಸಿದಷ್ಟು ಪುಣ್ಯ ನಮಗೆ ಬರುತ್ತೆ ಅಂದರು. ಅಂತಹ ಪುಣ್ಯದಲ್ಲಿ ನನಗನ್ನಿಸ್ದಂಗೆ ಈಗ 100 ಸ್ಕ್ವಯರ್ ಕಿಲೋಮೀಟ್ರ್ ಕ್ಲೀನ್ ಮಾಡೋದಷ್ಟು ಪುಣ್ಯ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು, ಮಕ್ಕಳು, ನಾನು ಸಹ ಜೊತೆಗೂಡಿ ನಾವು ಮಾಡಿದ್ದೇವೆ. ಇದನ್ನು ಹಿಂಗೆ ನಾವು ಮುಂದುವರಿಸ್ತೀವಿ ಸರ್, ಬಿಡೋದಿಲ್ಲ. ಅದಾದ ನಂತರ ವೆಟ್ ವೇಸ್ಟ್ ಮ್ಯಾನೇಜ್ಮೆಂಟ್. ಈ ಹಸಿ ತರಕಾರಿ ಇದನ್ನು ಸುಮ್ಮನೆ ಬಿಸಾಕ್ಬಿಡ್ತಿದ್ವಿ. ಬಾಳೆಹಣ್ಣಿನ ಸಿಪ್ಪೆನೂ ಹಾಗೆ ಕಳಿಸ್ತಾಯಿದ್ವಿ. ಪಾಲಿಕೆಗೆ ಹೋಗ್ತಾಯಿತ್ತು ಅದು. ಮೊನ್ನೆ ಆಯುಕ್ತರು ಬಂದಾಗ ಅವನ್ನ ಕಾಂಪೋಸ್ಟ್ ಗೊಬ್ಬರ ಮಾಡೋ ಬಿನ್ಗಳನ್ನು, ಗ್ರೀನ್ ಬಿನ್ಗಳನ್ನು ಕೊಟ್ಟೋಗಿದ್ದಾರೆ. ಆಮೇಲೆ ಡಿಕಂಪೋಸರ್ ಪೌಡ್ರೂ ಕೊಟ್ಟಿದ್ದಾರೆ. ದಿವಸ ನಾವೇ ನಿಂತಿದ್ದು ಅದನ್ನೆಲ್ಲ ಸಂಗ್ರಹ ಮಾಡಿ 3 ಡಬ್ಬಿ ಮಾಡ್ಕೊಂಡಿದ್ದೀವಿ ಸರ್. ಒಂದು ಮೊಟ್ಟೆ ಸಿಪ್ಪೆಯಿಂದ ಕಾಂಪೋಸ್ಟ್ ಮಾಡೋದು ಹೆಂಗೆ, ಇನ್ನೊಂದು ಹಸಿ ತರಕಾರಿಯಿಂದ ಮಾಡೋದು ಹೆಂಗೆ, ಇನ್ನೊಂದು ಬಾಳೆಹಣ್ಣಿನ ಸಿಪ್ಪೆ ಮತ್ತು ಹಣ್ಣಿನ ಸಿಪ್ಪೆಗಳು. ಆ 3 ಮಾಡ್ತಾ ಈಗ 7 ಡಬ್ಬ ಅಲ್ಲಿ ಸ್ಟಾಕ್ ಇದೆ. ಇದನ್ನು ನಮ್ಮದೊಂದು ಶಾಲೆ ಮಾಡೋದ್ರಿಂದ ಭೂಮಿ ಪರಿಸರ ಉಳಿಯೋದಿಲ್ಲ. ಪ್ಲಾಸ್ಟಿಕ್ ಮುಕ್ತ ಸಮಾಜದ ಅಡಿಯಲ್ಲಿ ನಮ್ಮ ಶಾಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳವರ ಒಂದು ಆದೇಶದ ಮೇರೆಗೆ ಆಗಸ್ಟ್ ತಿಂಗಳಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅಂದಿನಿಂದ ಇಲ್ಲಿವರೆಗೂ ಸಹ ಪ್ರತಿದಿನ ನಮ್ಮ ಶಾಲೆಯ ಮಕ್ಕಳು ಬುಧವಾರ ಮತ್ತು ಶನಿವಾರ ದಿವಸ ನಮ್ಮ ನೋಡಲ್ ಅಧಿಕಾರಿಯಾಗಿರ್ತಕ್ಕಂಥ KT ಜಯಪ್ಪ ಇವರ ಮಾರ್ಗದರ್ಶನದಲ್ಲಿ ಪ್ರತಿ ಶನಿವಾರ ಮತ್ತು ಬುಧವಾರ ಪ್ಲಾಸ್ಟಿಕ್ಕನ್ನು ತೆಗೆದುಕೊಂಡು ಬಂದು ಅವ್ರ ಮನೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ಸಂಗ್ರಹ ಮಾಡಿ ಪ್ರತಿ ದಿವಸ ತಂದು ಬುಧವಾರ ಮತ್ತು ಶನಿವಾರ ಕೊಡ್ತಿದ್ದಾರೆ. ಇದರ ಜೊತೆಯಲ್ಲಿ ಪರಿಸರವನ್ನು ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಶಿಕ್ಷಕರು, ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಸಮಾಜವನ್ನು ಪ್ಲಾಸ್ಟಿಕ್ ಮುಕ್ತ ಸಮಾಜವನ್ನಾಗಿ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸರ್. ಮನೆಯಿಂದಲೂ ತರ್ತಾರೆ ಮತ್ತು ನಮ್ಮ ಶಾಲೆಯ ಆವರಣ ನಮ್ಮ ಶಾಲೆಯ ಆವರಣ ನೋಡಿದಾಗ ಎಲ್ಲೂ ಪ್ಲಾಸ್ಟಿಕ್ ಇಲ್ಲದೆ ಪ್ರತಿ ದಿವಸ ಅದನ್ನ ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸವನ್ನು ಸಹ ಮಾಡ್ತಿದ್ದಾರೆ. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು, ನಮ್ಗೆ ಯಾವಾಗ ಪರಿಸರ ಉಳಿಸ್ಬೇಕು ಅಂತ ಯಾವಾಗ ಜಾಗೃತಿ ಮೂಡಿಸಿದ್ರು ಆವಾಗಿಂದ ನಾವು ಪ್ಲಾಸ್ಟಿಕ್ ತರ್ತೀವಿ ಸರ್. ಪ್ರತಿ ಬುಧವಾರ ಮತ್ತು ಶನಿವಾರ ತರ್ತೀವಿ. ಇದರಿಂದ ನಾವು ನಮ್ಮ ಮನೇಲಿರೋ ಎಲ್ಲರಿಗೂ ಕೂಡ ಜಾಗೃತಿ ಮೂಡಿಸಿದ್ವಿ. ನಮ್ಮ ಮನೆ ಅಕ್ಕಪಕ್ಕ ಯಾವುದೇ ರೀತಿ ಪ್ಲಾಸ್ಟಿಕ್ ಇಲ್ಲದೇ ಇರೋ ಥರ ಮಾಡಿದ್ದೀವಿ. ಮತ್ತು ನಮ್ಮ ಸ್ಕೂಲಲ್ಲಿ ಗ್ರೌಂಡಲ್ಲಿ ಕೂಡ ಯಾವುದೇ ಥರ ಪ್ಲಾಸ್ಟಿಕ್ ಇರೋದಿಲ್ಲ ಸರ್. ಪ್ರತಿ ಕ್ಲಾಸಲ್ಲೂ ಹೇಳಿದರು ಮತ್ತು ಪ್ರೇಯರಲ್ಲೂ ಕೂಡ ಹೇಳ್ತಿದ್ರು ಸರ್. ಪ್ರೇಯರಲ್ಲಿ ಯಾವಾಗಲೂ ನಾವು ಪ್ಲಾಸ್ಟಿಕ್ನ ತೆಗೆದ್ವಿ ಅಂದರೆ ಅಲ್ಲಿ ಏನು ಪ್ಲಾಸ್ಟಿಕ್ ಇಲ್ಲಾಂದರೆ ಪ್ರಾಣಿಗಳಿಗೂ ಕೂಡ ಇದು ಸಹಾಯ ಆಗುತ್ತೆ. ಈಗ ಹಸು ತಿಂತು ಅಂದರೆ ಅದರಲ್ಲಿ ಅದು ಕೂಡ ಹಾಲಿಂದ ನಮ್ಗೆ ಆರೋಗ್ಯ ಕೂಡ ಹಾಳಾಗ್ಬೋದು ಅಂತಲೂ ಹೇಳಿದೆ ಸರ್. ಮತ್ತು ಮಕ್ಕಳಿಗೂ ಕೂಡ ಇದು ಆರೋಗ್ಯಕ್ಕೆ ತೊಂದರೆ ಆಗುತ್ತೆ, ಉಸಿರಾಟಕ್ಕೂ ಕೂಡ ತೊಂದರೆ ಆಗುತ್ತೆ. ನಮ್ಮ ಜೇಫ್ ಸರ್ ಯಾವಾಗಿಂದ ಪ್ಲಾಸ್ಟಿಕ್ ತೊಗೊಂಬರ್ಬೇಕು ಇಲ್ಲಿ ಸ್ಕೂಲಿಗೆ, ಏನು ಅದರಿಂದ ಹಾನಿ ಆಗ್ತಿದೆ ನಮಗೆ ಅಂತ ಎಲ್ಲರಿಗೂ ತಿಳಿಸ್ದಾಗಿಂದನೂ ತೊಗೊಂಬರ್ತಿದ್ದೀವಿ. ಈಗ ಮಕ್ಕಳಿಗೆ ಪ್ಲಾಸ್ಟಿಕ್ ನಮ್ಮ ಸ್ಕೂಲಲ್ಲಿ ಎಲ್ಲ ಕ್ಲಾಸ್ ರೂಮಿಗೆ ಹೋಗಿ ಚೆಕ್ ಮಾಡಿದ್ರು ಯಾರ ಕೈಯಲ್ಲೂ ಪ್ಲಾಸ್ಟಿಕ್ ಬಾಟಲ್ಸ್ ಇಲ್ಲ. ಪ್ಲಾಸ್ಟಿಕ್ ಬಾಟಲ್ಸು ತೊಗೊಂಬರ್ತಿದ್ವಿ. ಅವಾಗ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಅಂದಾಗಿಂದ ಎಲ್ಲರ ಬ್ಯಾಗಲ್ಲೂ ಸ್ಟೀಲ್ ಬಾಟಲ್ಸೇ ಇದೆ. ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಜೀವಕ್ಕೆ ಹಾನಿಯಾಗೋದಲ್ಲದೆ ಮಗು ಜೀವನೇ ಹೋಗೋವಂಥ ಹಾನಿಯಾಗೋ ಇದು ಸಂಭವ ಇರುತ್ತದೆ. ಹಾಗಾಗಿ ನಾವೆಲ್ಲರೂ ಬುಧವಾರ ಮತ್ತು ಶನಿವಾರ ಪ್ಲಾಸ್ಟಿಕ್ ತೊಗೊಂಬರ್ತೀವಿ.